ಇದು ಮಹಿಷಾಸುರ ಮಂದಿರ ಎಲ್ಲಿದೆ? ವಾರಣಾಸಿ ನಗರದಲ್ಲಿ, ಹೃದಯ ಭಾಗದಲ್ಲಿ ಇವತ್ತು ಕೂಡ ಇದೆ. ಮಹಿಷ ಒಬ್ಬ ರಾಜ ಆಗಿದ್ದ. ಅವನ ಹೆಸರ ಮೇಲೆ ಲಕ್ನೋದಲ್ಲಿ ಇವತ್ತು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಬೋರ್ಡು ಇವತ್ತು ಕೂಡ ಮಹಿಷನ ಮಂದಿರ ಇದೆ. ಇದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಕೈಯಲ್ಲಿ ಇದೆ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಒಂದು ಬೋರ್ಡು ಮತ್ತು ಅವ್ರ ದಾಖಲೆ ಇದೆ. ಇದು ಕೋಣದ ಕೊಂಬಿರ್ತಕ್ಕಂಥ ಕಿರೀಟ ಯಾರ್ದು? ಮಹಿಷಾಸುರದು. ಮಹಿಷಾಸುರ ಮೈಸೂರು ರಾಜ್ಯದಲ್ಲಿ 1881ರಲ್ಲಿ ವ್ಯಾಲ್ಯೂಮ್ ನಂಬರ್ 4ರಲ್ಲಿ ಹೊಲೆಯ ಮೀನ್ಸ್ ಓನರ್ ಆಫ್ ದಿ ಲ್ಯಾಂಡ್, ಲೇಬರ್ ಆಫ್ ದಿ ಲ್ಯಾಂಡ್ ಅಂದ್ರೆ ಹೊಲೆಯ ಅಂದರೆ ಭೂಮಿಯ ಒಡೆಯ, ಆದಿ ದ್ರಾವಿಡ ಅಂದರೆ ಭೂಮಿ ಒಡೆಯ. ಈ ಜನಾಂಗ ನೀವು ಯಾಕೆ ಮಹಿಷ ಜನಾಂಗ ಇದ್ದಿದ್ರೆ ಉತ್ತರಾಖಂಡದಿಂದ ಈಗಲೂ ಕೂಡ ಹರಿಯಾಣಕ್ಕೆ ಹೋಗ್ರಿ, ನಮ್ಮ ವಂಶಸ್ಥರು ಸಿಗ್ತಾರೆ ನಿಮಗೆ. ಉತ್ತರಾಖಂಡದಿಂದ ಹಿಡ್ಕೊಂಡು ಹೀಗೆ ಒರಿಸ್ಸಾ, ಜಾರ್ಖಂಡ್, ಆಂಧ್ರ ಪ್ರದೇಶ, ತಮಿಳುನಾಡು ಹಿಡ್ಕೊಂಡು ಪೂರ ಮ್ಯಾಲ ನಾವು ವಾರಣಾಸಿ ಹರಿಯಾಣಕ್ಕೆ ಹೋಗುವವರೆಗೂ ಆ ಕಾಲದ ಕ್ರಿಸ್ತಪೂರ್ವ 185 ಕ್ರಿಸ್ತ ಶಕ 300ರವರೆಗೆ ಈ ದೇಶದಲ್ಲಿ ಎಮ್ಮೆ ಹಾಲು ಕುಡಿದು ಕೋಣಗಳ ಬೇಸಾಯ ಮಾಡ್ತಕ್ಕಂಥ ಜನಾಂಗವೇ ಆದಿ ದ್ರಾವಿಡ ಜನಾಂಗ. ಅದಕ್ಕಾಗಿ ಇವರಿಗೆ ಮಹಿಷ ಜನಾಂಗ, ಮಹಿಷ ಮಂಡಲ, ಎರ್ರಮೈ ಜನಾಂಗ ಅಂತ ಕರಿತಾ ಇದ್ರು. ಮಹಿಷ ಜನಾಂಗ ಅಂದ್ರೆ ಎಮ್ಮೆ ಹಾಲು ಕುಡಿದು ಕೋಣಗಳಿಂದ ಬೇಸಾಯ ಮಾಡ್ತಕ್ಕಂಥವ್ರು. ನಮ್ಮ ಮಹಾಪುರುಷರ ಹುತಾತ್ಮರ ದಿನಾಚರಣೆ ಅಂತ ಆಚರಣೆ ಮಾಡಿದ್ರೆ ಅವ್ರಿಗೆ ಚುಚ್ಚುತ್ತದಂತೆ, ಅವರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರ್ತಾರೆ. ನಮ್ಮ ತಾತಂದು, ನಮ್ಮ ಮುತ್ಯಂದು ಶಹಾದತ್ ದಿವಸ, ಹುತಾತ್ಮರ ದಿವಸ, ಪುಣ್ಯತಿಥಿ, ಪುಣ್ಯಾನುಮೋದ ನಾವು ಮಾಡಿದ್ರೆ ನಿಮಗೆ ಯಾಕ್ರಿ ಚುಸ್ತದ? ಇಡೀ ದೇಶವೇ ಮಹಿಷ ಮಂಡಲವಾಗಿತ್ತು. ಮಹಿಷ ಮಂಡಲದ ಮಹಾಪುರುಷ, ಪರಾಕ್ರಮಿ, ಯೋಧ ಮತ್ತು ಆದಿ ದ್ರಾವಿಡ ಜನಾಂಗದ ಅಸ್ಮಿತೆಯ ಪ್ರತೀಕವಾಗಿರ್ತಕ್ಕಂಥ ಮಹಿಷನ ಬಗ್ಗೆ ಒಂದೆರಡು ಸಾಹಿತ್ಯಿಕವಾಗಿರ್ತಕ್ಕಂಥ ಮತ್ತು ಆಕಾರ ಸಹಿತ ಒಂದೆರಡು ವಿಚಾರಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅವನು ಪೇಮೆಂಟ್ ಗಿರಾಕಿ ಗೊತ್ತೇನು? ಪೇಮೆಂಟ್ ಗಿರಾಕಿ ಆ ಚೂಲಿಬೇಲಿ ಅವನು ಮಾತಾಡ್ತಕ್ಕಂತಾನೆ. ಚೂಲಿಬೇಲಿ ರಾಕ್ಷಸ ಮನಸ್ಥಿತಿ ಇರ್ತಕ್ಕಂಥ ಜನರು ಮಾತ್ರ ರಾಕ್ಷಸರನ್ನು ಪೂಜೆ ಮಾಡ್ತಾರೆ, ರಾಕ್ಷಸರು ಹಾರಾಕ್ತಾರತಿ. ನೀವೆಲ್ಲ ಒಬ್ಬ ರಾಕ್ಷಸದ ಪುಷ್ಪಾರ್ಚನೆ ಮಾಡಿದ್ರಿ, ನೀವೆಲ್ಲರೂ ಕೂಡ ಆ ರಾಕ್ಷಸನ ಅಸ್ಮಿತೆಯ ಕಾರ್ಯಕ್ರಮಕ್ಕೆ ಬಂದ್ರಿ. ಯಸ್, ನಾವು ರಾಕ್ಷಸರು. ಆ ಪುಟಗೋಸುಗಳಿಗೆ ಅವೆಲ್ಲ ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥ ಕಳ್ಳರು, ಅವ್ರ ಧಾರ್ಮಿಕ ಗ್ರಂಥಗಳೇ ಗೊತ್ತಿಲ್ಲ. ರಾಕ್ಷಸ ಅಂದ್ರೆ ಏನು, ಇದಕ್ಕೆ ಉತ್ತರ ಎಲ್ಲಿದೆ ಅಂದ್ರೆ ವಾಲ್ಮೀಕಿ ಬರೆದಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 13ನೇ ಶ್ಲೋಕದಲ್ಲಿದೆ. ನಾವೆಲ್ಲ ರಾಕ್ಷಸರಲ್ಲಕ. ರಾಕ್ಷಸರಂದ್ರೆ ಯಾರು? ರಾಕ್ಷಸರು ಅದರ ಅರ್ಥ ಏನು ಅಂದ್ರೆ ಅವ್ರ ಮುತ್ತೇನು ಬರೆದಲ್ಲ ವಾಲ್ಮೀಕಿ, ಆ ವಾಲ್ಮೀಕಿ ಬರೆದಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 13ನೇ ಶ್ಲೋಕದಲ್ಲಿದೆ, ರಾಕ್ಷಸ ಎಂದರೆ ರಕ್ಷಣೆ ಮಾಡ್ತಕ್ಕಂಥವ, ಸಂರಕ್ಷಕ ಅಂತ. ನಾ ಹೇಳ್ತಾ ಇದ್ದು ಹುಟ್ಟಿಸ್ಕೊಂಡು ಆ ವಾಲ್ಮೀಕಿ ರಾಮಾಯಣದಲ್ಲಿದೆ, ಬೇಕಾದ್ರೆ ತೆಗೆದು ನೋಡಿ. ನನ್ನ ಪತ್ರಿಕಾ ಮಿತ್ರರಿಗೆ ಹೇಳ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿರ್ತಕ್ಕಂಥದ್ದು. ಇದರ ಅರ್ಥ ಈ ದೇಶದ ಆದಿ ದ್ರಾವಿಡರು ಏನಿದ್ದಾರಲ್ಲ, ಈ ದೇಶದ ಮಹಾರ್ ಜನಾಂಗ ಏನಿದೆಯಲ್ಲ, ಈ ದೇಶದ ಛಲವಾದಿ ಜನ ಏನಿದೆಯಲ್ಲ, ಇದು ಆಯಾ ರಾಜ್ಯದಲ್ಲಿ ಆಯಾ ಭಾಷೆ ಮೂಲಕ ಕರಿತೀವಿ. ಗುಜರಾತ್ಗೆ ಹೋದರೆ ಧೇಡ ಅಂತಾರೆ, ಉತ್ತರ ಕರ್ನಾಟಕ ಬಂದರೆ ಛಲವಾದಿ ಅಂತಾರೆ, ಮೈಸೂರು ಕಡೆ ಹೋದರೆ ಹೊಲೆ ಅಂತಾರೆ, ಇಲ್ಲಂದ್ರೆ ಆದಿ ಕರ್ನಾಟಕ ಅಂತಾರೆ, ಕೇರಳಕ್ಕೆ ಹೋದರೆ ಪುಲಿಯ ಅಂತಾರೆ, ತಮಿಳುನಾಡಿಗೆ ಹೋದರೆ ಪರಯ ಅಂತಾರೆ, ಆಮೇಲೆ ನಾವು ಆಂಧ್ರಕ್ಕೆ ಹೋದರೆ ಮಾಲಾ ಅಂತಾರೆ. ಈ ಜನಾಂಗ ಅಂದ್ರೆ ಈ ದ್ರಾವಿಡ ಅಸ್ಮಿತೆ ಇರ್ತಕ್ಕಂಥ ಈ ದೇಶದ ಮೂಲ ನಾಗ ಬೌದ್ಧ ಜನಾಂಗ. ನೋಡಿ, ಈ ದೇಶದ ಮೂಲ ನಾಗ ಬೌದ್ಧ ಜನಾಂಗ ಉತ್ತರಾಂಚಲ ಪ್ರದೇಶದಿಂದ ಹಿಡ್ಕೊಂಡು ಹಿಂಗ ಮಧ್ಯಪ್ರದೇಶ ಹಿಡ್ಕೊಂಡು ಉತ್ತರ ಭಾರತ ಮತ್ತೆ ಈ ಕಡೆ ಬಂದರೆ ಛತ್ತೀಸ್ಗಢ, ರಾಯಗಢ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಈ ಬಾರ್ಡರ್ ಹಿಡ್ಕೊಂಡು ಮಂಗಳೂರು ಹಿಡ್ಕೊಂಡು ಧಾರವಾಡ ಹಿಡ್ಕೊಂಡು ಕೊಂಕಣ ಸುತ್ತಿ ಮಧ್ಯಪ್ರದೇಶವರೆಗೆ ಕ್ರಿಸ್ತಪೂರ್ವ 185 ನಂತರ ಕ್ರಿಸ್ತ ಶಕ 3ನೇ ಶತಮಾನದವರೆಗೂ ಈ ದೇಶದ ರಾಕ್ಷಸರು ಆಳಿರ್ತಕ್ಕಂಥ ಭಾಗ ಇದು, ರಕ್ಷಕರ ಆಳಿರ್ತಕ್ಕಂಥ ಭಾಗ ಇದು. ಇದೆಲ್ಲರೂ ಕೂಡ ನೀವು ನೆನಪಿಟ್ಕೋಬೇಕು. ನಾಲ್ನೋಡಿ ಕೃಷ್ಣರಾಜ ಒಡೆಯರ ಪಟ್ಟದ ಮಹಿಷಿ ಆಗಮಯಿಸ್ತಾ ಇದ್ದಾರೆ ಅಂತ. ಪಟ್ಟದ ಮಹಿಷಿ ಅಂದ್ರೆ ಪಟ್ಟದ ಎಮ್ಮಿನ ಇಲ್ಲ, ಮಹಿಷಿ ಅಂದರೆ ರಾಣಿ, ಮಹಾರಾಣಿ ಅಂತ. ಮಹಿಷಿ ಅಂದ್ರೆ ಮಹಾರಾಣಿ, ಪಟ್ಟದ ಮಹಿಷಿ, ಪಟ್ಟದ ರಾಣಿ. ಮಹಿಷ ಅಂದ್ರೆ ರಾಜ, ದುಷ್ಟ ಅಲ್ಲ, ನೀಚ ಅಲ್ಲ. ಮಹಿಷ ಅಂದ್ರೆ ಮಹಾರಾಜ, ಮಹಿಷಿ ಅಂದ್ರೆ
ಪಟ್ಟದ ರಾಣಿ. ಇದು ನಾ ಹೇಳ್ತಾ ಇಲ್ಲ, ಎಲ್ಲ ನೀವು ನುಡಿಗಳು ಮತ್ತು ಡಿಕ್ಷನರಿಗಳು ಬೇಕಾದ್ರೆ ತೆಗೆದು ನೋಡ್ರಿ ಅಂತಕ್ಕಂಥದ್ದು. ಇನ್ನ ಈ ಮಹಿಷನ ಮಗನೇ, ಈ ಮಹಿಷ ಆದ ನಂತರ ಮಹಿಷನಿಗೆ ಹುಟ್ಟು ಹಾಕ್ತಾರೆ. ಈಗ ಮಹಿಷ ಅಂದ್ರೇನು, ರಾಕ್ಷಸ ಅಂದ್ರೇನು, ದೈತ್ಯ ಅಂದ್ರೇನು, ಅಸುರ ಅಂದ್ರೇನು, ನಿಶಾಚಾರ ಅಂದ್ರೇನು, ಆದಿ ದ್ರಾವಿಡ ಅಂದ್ರೇನು, ಹೊಲೆ ಅಂದ್ರೇನು, ಇವುಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅರ್ಥಗಳಿವೆ. ನಾವು ಅರ್ಥ ಮಾಡ್ಕೋಬೇಕು. ಮಹಿಷ ಅಂದ್ರೆ ರಾಜ ಒಂದು, ಮಹಿಷ ಅಂದ್ರೆ ಬಲಶಾಲಿ ಜನಾಂಗದ ಪ್ರತಿನಿಧಿ ಅಂತ ಒಂದು. ಎರಡನೇದು ರಾಕ್ಷಸ ಅಂದ್ರೆ ನಾನು ಹೇಳಿದ ವಾಲ್ಮೀಕಿ ರಾಮಾಯಣದ ಉತ್ತರ ಕನ್ನಡದ 13ನೇ ಶ್ಲೋಕದಲ್ಲಿ ರಕ್ಷಕರು ಅಂತ. ಇನ್ನು ಅಸುರರು ಅಂತ ಕರೀತಾರೆ ನಿಮಗೆ. ಅವನು ಅಂದ್ರೆ ನಾವು ಪೇಪರ್ ಶವ ಅಸುರನ ಪೂಜೆ ಮಾಡ್ತಾರೆ ಇವರು ಅಂತ. ಅಸುರ ಅಂದ್ರೇನು? ನೀವು ಯಾವಾಗ ಋಗ್ವೇದ ಓದ್ತೀರಿ ಅವಾಗ ಇದರ ಅರ್ಥ ತಿಳಿತೆ ನಿಮಗೆ, ಮತ್ತು ನಿಮಗೆ ಯಾವಾಗ ಭಾಗವತ ಪುರಾಣ ಓದ್ತೀರಿ ಅವಾಗ ಇದರ ಅರ್ಥ ತಿಳಿತೆ. ಅಸುರ ಅಂದ್ರೇನು? ಸುರ ಅಂದ್ರೆ ಸರಾಯಿ ಅಂತ. ಸುರ ಅಂದ್ರೆ ಸರಾಯಿ, ಶರೀಯತ್ ಕರಿತೀವಿ. ಸುರ ಕುಡಿತಾವೆ. ಸುರರು ಅಂತ ಯಾರಿಗೆ ಕರೀತಾರೆ ಅಂದರೆ ಕುಡುಕನ ಮಕ್ಕಳಿಗೆ, ಅವರು ಏನು ವೈದಿಕರು ದೇವರದಲ್ಲ ಅವರಿಗೆ ಸುರರು ಅಂತಾರೆ. ನಾನು ಹೇಳ್ತಾ ಇಲ್ಲ ಇದು, ನೀವು ಋಗ್ವೇದ ತೆಗೆದು ನೋಡ್ರೆ 10ನೇ ಮಂಡಲದಲ್ಲಿದೆ. ಸುರರು ಅಂದ್ರೆ ಶರಿ ಕುಡಿತಕ್ಕಂಥವ್ರು, ಅಸುರರು ಅಂದ್ರೆ ಶರಿ ಕುಡಿಯದೇ ಇರ್ತಕ್ಕಂಥ ಜನಾಂಗ. ಶರಿ ಕುಡಿಯದೇ ಇರ್ತಕ್ಕಂಥ ಜನಾಂಗ ಯಾರಂದ್ರೆ ದ್ರಾವಿಡ ಜನಾಂಗ, ಬಾಬಾ ಸಾಹೇಬ್ರ ಜನಾಂಗ, ಬುದ್ಧನ ಜನಾಂಗ, ಮಹಿಷನ ಜನಾಂಗ.